ತಮಗೆಲ್ಲರಿಗೂ ತಿಳಿದಂತೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ಗೌರವಾನ್ವಿತ ನರೇಂದ್ರ ಮೋದಿಜಿಯವರು ಮೈಸೂರಿಗೆ ವಿವೇಕ ಸ್ಮಾರಕದ ಉದ್ಘಾಟನೆಗೋಸ್ಕರ ಬರಲಿದ್ದಾರೆ. ಅದು ಆಗಸ್ಟ್ 1ರಂದು ಮಧ್ಯಾಹ್ನ 3:30ಕ್ಕೆ ವಿವೇಕ ಸ್ಮಾರಕಕ್ಕೆ ಬಂದು ತಲುಪಲಿದ್ದಾರೆ. ಅವರ ಜೊತೆಗೆ ನಮ್ಮ ಕರ್ನಾಟಕದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಹಾಗೂ ಕರ್ನಾಟಕದ ಘನತೆವೆತ್ತ ರಾಜ್ಯಪಾಲರಾದ ಶ್ರೀ ಸ್ಥಾವರ್ ಚಂದ್ ಗೆಹ್ಲೋಟ್ಜಿಯವರು ಹಾಗೂ ನಮ್ಮವರೇ ಆಗಿರ್ತಕ್ಕಂತಹ ಇಲ್ಲಿಯ ಸಂಸದರಾಗಿರ್ತಕ್ಕಂಥ ಯದುವೀರ್ಜಿಯವರು ಮತ್ತು ನಮ್ಮ ಸಂಸದರಾಗಿರ್ತಕ್ಕ ಹರೀಶ್ ಗೌಡ್ರು ಹಾಗೂ BJP ಕರ್ನಾಟಕದ ಮುಖ್ಯಸ್ಥರಾಗಿರ್ತಕ್ಕಂಥ ವಿಜೇಂದ್ರಜಿಯವರು ಇನ್ನಿತರ ಅನೇಕ ಗಣ್ಯರು ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಪಂತಪ್ರಧಾನಿಯವರು ವಿವೇಕ ಸ್ಮಾರಕದ ಆ ದಿವ್ಯವಾದ ತಾಣ ಎಲ್ಲಿ ಸ್ವಾಮಿ ವಿವೇಕಾನಂದರು 1892 ನವೆಂಬರ್ ತಿಂಗಳಲ್ಲಿ 1-2 ವಾರ ಬಂದು ತಂಗಿದ್ರು, ಆ ತಾಣಕ್ಕೆ ಬರಲಿಕ್ಕಿದ್ದಾರೆ. ಅಲ್ಲಿ ತಾವು ನೋಡಿದಂತೆ ಒಂದು ಮಹೋನ್ನತವಾಗಿರ್ತಕ್ಕಂತಹ ಯುವ ಸೇವಾ ಸಂಸ್ಥೆ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ಎದ್ದು ನಿಂತಿದೆ. ಅದು ಉದ್ಘಾಟನೆಗೆ ಪರಿಪೂರ್ಣವಾಗಿ ಸಜ್ಜುಗೊಳಿಸಲಾಗಿದೆ. ನಮ್ಮ ಗೌರವಾನ್ವಿತ ಪ್ರಧಾನಿಯವರು 3:30ಕ್ಕೆ ಅಲ್ಲಿ ಇಳಿದ ತಕ್ಷಣ ಅವರಿಗೆ ಆದರದ ಗೌರವವನ್ನು ಸೂಚಿಸಿ ಅವರು ಮೊದಲಾಗಿ ಅಲ್ಲಿ ಇದ್ದಂತಹ ಹಳೆ ಶಿವ ದೇವಸ್ಥಾನಕ್ಕೆ ಪುಷ್ಪಾಂಜಲಿಯನ್ನು ಕೊಟ್ಟು ಅಲ್ಲಿಯ ಚಿಕ್ಕ ಪೂಜೆಯಲ್ಲಿ ಭಾಗವಹಿಸಿ ಅಲ್ಲಿಯ ಪಕ್ಕದಲ್ಲೇ ಒಂದು ಬಿಲ್ವ ವೃಕ್ಷದ ಸ್ಯಾಪ್ಲಿಂಗ್ಸನ್ನು ಅವರು ನೆಡಲಿದ್ದಾರೆ. ಆನಂತರ ವಿವೇಕಾನಂದರು ತಂಗಿದ್ದ ಹಳೆಯ ಕಟ್ಟಡ ಈಗ ಪುನರ್ನಿರ್ಮಾಣವಾಗಿದೆ. ಅದರ ಒಳಗೆ ವಿವೇಕಾನಂದರ ಬಗ್ಗೆ ಸಂಬಂಧಪಟ್ಟ ಎಲ್ಲ ಒಂದು ಏನು ಹೇಳ್ತಾರೆ ಆರ್ಟಿಫ್ಯಾಕ್ಟ್ಸ್ ಮತ್ತು ಪಿಕ್ಚರ್ಸ್ ಮತ್ತು ಲೆಟರ್ಸ್ಗಳೆಲ್ಲ ನಾವು ಡಿಸ್ಪ್ಲೇ ಮಾಡಿದ್ದೇವೆ, ಪ್ರದರ್ಶನ ಮಾಡಿದ್ದೇವೆ. ಅದು ಒಂದು ಥರ ವಿವೇಕಾನಂದರ ಸ್ಮೃತಿಯ ಒಂದು ಸ್ಮಾರಕವಾಗಿ ಅದಿರುವುದು. ಆದ್ದರಿಂದ ಅದರ ಒಳಗೆ ಅವರು ಹೋಗಿ ನೋಡಿ ಆಮೇಲೆ ಪಕ್ಕದಲ್ಲಿ ವಿವೇಕಾನಂದರು ತಂಗಿರಬಹುದಾಗಿದ್ದು ಅಂತ ಹೇಳಿದ ಆ ಒಂದು ರೂಮಲ್ಲಿ ಅದಕ್ಕೆ ಒಂದು ಸಪರೇಟ್ ವರಾಂಡ ಇದೆ. ಸ್ವಾಮಿ ವಿವೇಕಾನಂದರು ಅನೇಕ ಪಂಡಿತರನ್ನು, ಮೈಸೂರಿನ ಸಾಮಾನ್ಯ ಜನರನ್ನು ಪ್ರತಿ ದಿವಸ ಬೆಳಗ್ಗೆ ಸಾಯಂಕಾಲ ಅಲ್ಲಿ ಭೇಟಿ ಆಗ್ತಿದ್ರಂತೆ. ನಂತರ ಅವರು ಸದ್ವಿದ್ಯಾಕ್ಕೆ ಹೋಗಿ ಆ ಕೆಲವು ದಿನಗಳ ನಂತರ ಅಲ್ಲಿಯೂ ಕೂಡ ಪಂಡಿತರನ್ನು ಉದ್ದೇಶಿಸಿ ಮಾತಾಡಿದರು ಎಂಬ ಒಂದು ದಾಖಲೆ ನಮಗೆ ಸಿಕ್ಕಿದೆ.